ಕಾಯಿ ಇದೆ, ಹೂವಿದೆ. ಈಗ ಎರಡನೇ ಸಲ ಮತ್ತೆ ಕಟಿಂಗ್ ಮಾಡ್ತೀವಿ. 15-20 ಬಟ್ ಆ ಟೈಮಿಗೆ ರೇಟು ಸಿಗದಿರೋ ಕಾರಣ ಅವ್ರು ಹುಟ್ಟುವಲ್ಲ ಆಗಿವಲ್ಲ. ರೇಟ್ ಸಿಗುತ್ತೆ ಅನ್ನೋ ಟೈಮಲ್ಲಿ ರೇಟ್ ಹೊರ್ಕೋಬೋದು, ರೇಟ್ ಸಿಗಲ್ಲ ಅನ್ನೋ ಟೈಮಲ್ಲೂ ರೈತರು ರೇಟ್ ಸಿಗ್ಬೋದು. ಬಂಧುಗಳೇ ನಮಸ್ಕಾರ, ವೆಲ್ಕಮ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಾಂಬಾರ್ ಸೌತೆ ತೋಟಕ್ಕೆ ಬಂದಿದ್ದೀವಿ ಹೊಲಕ್ಕೆ. ಇಲ್ಲೊಬ್ಬರು ನಮ್ಮ ಸ್ನೇಹಿತರಾದಂಥ ವಿಕಾಸ್ ಅವರು ಸಾಂಬಾರ್ ಸೌತೆ ಬೆಳೆದಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಈಗ ಫಸ್ಟ್ನೇ ಸರಿ ಕಟ್ ಮಾಡ್ತಿದ್ದಾರೆ ಇವತ್ತು. ಅದರ ಬಗ್ಗೆ ಇವತ್ತು ಸ್ವಲ್ಪ ವೀಡಿಯೋ ಮಾಡಿ ತಿಳಿಸ್ಕೊಂಡು ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಸಾಂಬಾರ್ ಸೌತೆ ಬೆಳೆದಿದ್ರಿ, ತುಂಬ ಉತ್ತಮವಾಗಿ ಬಂದಿದೆ ನಿಮ್ಮ ಹೊಲದಲ್ಲಿ. ಇದ್ರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಂಡು ಕೊಡ್ರಿ. ಹೆಸರು ವಿಕಾಸ್ ಗೌಡ, ಫ್ರಮ್ ಬೀದುರ್ಗ, ಹೊಳಲ್ಕೆರೆ ತಾಲೂಕು. ನಾವು ಮೇ 22ಕ್ಕೆ ಒಂದು 3 ಅಡಿ ಅಗಲ ಸಾಲು ಹೊಡೆದು 1.5 ಅಡಿಗೊಂದು ಬೀಜ ಊರಿಸಿದ್ವಿ. ಹಿರಣ್ಯ ಕಂಪ್ನಿ ಸೀಡ್ಸ್ ಇದು ಸಾಂಬಾರ್ ಸೌತೆ. ಈಗ ಮೇ 22ಕ್ಕೆ ಹಾಕಿದ್ವಿ. ಈಗ ಆಲ್ರೆಡಿ ಕಟಿಂಗ್ ಮಾಡ್ತಾ ಇದೀವಿ ಇವತ್ತು. ಇದು ಒಟ್ಟು ಎಷ್ಟು ತಿಂಗಳಾಯ್ತು ಇದನ್ನ ಹಾಕಿ? ಹಂಗಾರೆ 1 ತಿಂಗಳು 20 ದಿನ ಆಗಿತ್ತು ಸರ್, 25 ದಿನ ಆಗಿತ್ತು. ಒಂದು ಹೆಚ್ಚು ಕಮ್ಮಿ 2 ತಿಂಗಳು ಹತ್ತತ್ರ. 2 ತಿಂಗಳು ಹತ್ತತ್ರ. ಈಗ ಫಸ್ಟ್ ಕಟಿಂಗ್ ಮಾಡ್ತಾ ಇದೀವಿ. ಇದರಲ್ಲಿ ಇನ್ನೂ 2 ಸಲ ಬರುತ್ತೆ. ಇನ್ನು ಕಾಯಿದೆ, ಹೂವಿದೆ. ಈಗ 2ನೇ ಸಲ ಮತ್ತೆ ಕಟಿಂಗ್ ಮಾಡ್ತೀವಿ. ನೋಡ್ರಿ, ಇದಿನ್ನು ಈ ಥರ ಎಲ್ಲ ಕಾಯಿ ಬಂದಿದೆ. ಈ ಥರ ಹಳದಿ ಕಲರ್ ಪಟ್ಟೆ ಬರಬೇಕು. ಪಟ್ಟೆ ಬಂದ್ಮೇಲೆ ಕಾಯಿ ಕೀಳ್ತೀವಿ. ಇದಿನ್ನು ಟೈಮ್ ಇದೆ ಇದಕ್ಕೆ. ಇದು ನೋಡ್ರಿ, ಇದು 1 kg ತನಕ ಬರುತ್ತೆ ಕಾಯಿ. ಇದಿನ್ನೊಂದು 4ರಿಂದ 5 ದಿನಕ್ಕೆ 1 kg ತೂಕ ಬರುತ್ತಿದ್ದು. ಇದನ್ನ ಇನ್ನೊಂದು 5-6 ದಿನ ಬಿಟ್ಟು, ಇನ್ನೊಂದು ವಾರ ಬಿಟ್ಟು ಮತ್ತೆ ಕಟಿಂಗ್ ಮಾಡ್ತೀವಿ. ಮತ್ತೀಗ ಒಂದು ವಾರ ಬಿಟ್ಟು ಇನ್ನೊಂದ್ಸರಿ ಕಟಿಂಗ್ ಮಾಡ್ಬೇಕು ಮಾಡ್ತೀವಿ. ಇಲ್ಲೆಲ್ಲ ಬಿಟ್ಟಿದ್ದೀವಿ ನೋಡ್ರಿ ಕಾಯಿ. ಇದೆಲ್ಲ ಇನ್ನೊಂದು ಟರ್ಮಿಗೆ ಬಿಟ್ಟಿದ್ದೀವಿ ಕಾಯಿ. ಇದು ಇಲ್ಲಿದೆ, ಇದೆಲ್ಲ ಇನ್ನೊಂದು ಟರ್ಮ್ ಬಿಟ್ಟಿದ್ದೀವಿ. ಇನ್ನು ಈಚಿದೆ ಕಾಯಿ ಹೂ ಆಗ್ತಾ ಇದೆ. ಅದು ಇನ್ನು ಒಟ್ಟು ಎಷ್ಟು ಸರಿ ಕಟಿಂಗ್ ಮಾಡ್ಬೋದು ಇದರಲ್ಲಿ? ಒಂದು 2ರಿಂದ 3 ಸಲ ಮಾಡ್ತೀವಿ ಸರ್. ಸರ್, ಇದಕ್ಕೆ ಈಗ ಮಾರ್ಕೆಟ್ನಲ್ಲಿ ಏನು ಪ್ರೈಸ್ ಇದೆ ಅಂತಾರ ಅಂತ? ಇವತ್ತು ನಮ್ದು ಕೊಟ್ಟಿರೋದು 18 ರೂಪಾಯಿ per kg ಇದೆ. ಒಂದೊಂದ್ಸಲ ಒಂದೊಂದು ರೇಟ್ ಇರುತ್ತೆ ಸರ್. ಯಾವಾಗಲೂ ಇದೇ ರೇಟ್ ಇರುತ್ತೆ ಅಂತ ಹೇಳೋಕ್ಕಲ್ಲ. ಇದು ಒಳ್ಳೆ ರೇಟ್. ಇದು 18 ರೂಪಾಯಿ ಅಂದರೆ ಒಳ್ಳೆ ಟಾಪ್ ರೇಟು. ಒಂದೊಂದ್ಸಲ 3-4 ರೂಪಾಯಿ ಬಂದಿರೋದು ಇದೆ. ಯಾವಾಗಲೂ ಇದೇ ರೇಟ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಇದೊಂದು 3/4 kg ಬರುತ್ತೆ ಕಾಯಿದು. ಈ ಸಲ ಹಳದಿ ಕಲರ್ ಬಂದಿರೋದೆಲ್ಲ ಕೇಳ್ತೀವಿ ಈ ಥರ. ಇದೊಂದು 3/4 kg-ಇಂದ 1 kg, 1/4 kg ತನಕ ಕಾಯಿ ಬರುತ್ತೆ. 1 kg 3/4 kg ಕಾಯಿ ಬಂದರೆ ಒಳ್ಳೆ ಇಳುವರಿ. ಕನಿಷ್ಠ ಅಂದರೆ ಇದರಲ್ಲಿ ಕಮ್ಮಿ ರೇಟ್ ಅಂದರೆ ಎಷ್ಟು ಸಿಕ್ಕರೆ ಲಾಸ್ ಆಗಲ್ಲ ಅಂತ? 6 ರೂಪಾಯಿ ಸಿಕ್ಕರೆ ಲಾಸ್ ಆಗಲ್ಲ ಸರ್. 6 ರೂಪಾಯಿ ಸಿಕ್ಕರೆ ಲಾಸ್ ಆಗಲ್ಲ. ಈಗ ನಿಮಗೆ 18 ರೂಪಾಯಿ ಸಿಗ್ತದೆ, ಹಂಗಾರೆ ಒಳ್ಳೆ ರೇಟ್ ಸಿಗ್ತಾ ಇದೆ ಅಂತ? ಹೌದು ಸರ್, ಒಳ್ಳೆ ರೇಟ್ ಇದೆ ಈಗ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ರೇಟ್ ಇರುತ್ತೆ ಸರ್. ಇನ್ನೊಂದು ತಿಂಗಳು ಹೋದರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ಮುಂಗಾರಲ್ಲಿ ಎಲ್ಲ ಮಳೆ ಬಂದ ಮೇಲೆ ಹಾಕ್ತಾರಲ್ಲ, ಹಂಗಾಗಿ ಇಳುವರಿ ಜಾಸ್ತಿ ಆದ ರೇಟ್ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಈಗ ಸ್ವಲ್ಪ ಇನ್ನು ನಾವು ಮುಂಚೆ ಹಾಕಿದ್ವಲ್ಲ, ಮೇ ತಿಂಗಳಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಈಗ ರೇಟ್ ಇದೆ ಸರ್. ಇದಕ್ಕೆ ಯಾವ ಥರ ಗೊಬ್ಬರ ನಿರ್ವಹಣೆ ಮಾಡ್ತಾಯಿದ್ದೀರಿ ಅಂತ? ಸರ್, ಇದು ಬೀಜನ ಸಾಲು ಹೊಡಿಸಿ ಊರಿಸಿದ್ವಿ. ಊರಿಸ್ದಾಗೇನು ಯಾವುದೋ ಗೊಬ್ಬರ ಹಾಕಿರಲಿಲ್ಲ. ಒಂದು 15 ದಿನ ಆದಮೇಲೆ ಏನು ಪಟ್ಟು ಕುಂಟೆ ಹೊಡೆದ್ವಲ್ಲ ಕಳೆಗೆ, ಅವಾಗ ಗುಣಿಗೆ 10-26 ಗೊಬ್ಬರ ಹಾಕಿ ಕುಂಟೆ ಹೊಡಿಸಿ ಮಣ್ಣು ಮುಚ್ಚಿದ್ವಿ. ಮತ್ತು ಅದಾದಮೇಲೆ ಮತ್ತೊಂದು 15 ದಿನ 20 ದಿನ ಬಿಟ್ಟ ಮೇಲೆ ಮತ್ತೊಂದು ಸಲ ಗೊಬ್ಬರ ಹಾಕಿದ್ವಿ ಸರ್, 2 ಚೀಲ 10-26. ಹೌದೇನು? ಅದಾದ್ಮೇಲೆ ಒಂದು 3 ಸಲ ಸ್ಪ್ರೇ ಕೊಟ್ಟಿದ್ದೀವಿ. ಅದು ಬಳ್ಳಿ ಗ್ರೋತ್ ಆಗಕ್ಕ ಸರ್, ಒಂದು ಇದು ಊಜಿ ಹೊಡಿತಾವಲ್ಲ ಕಾಯಿಗೆ, ಅದಕ್ಕೊಂದು ಸ್ಪ್ರೇ ಕೊಟ್ಟಿದ್ದೀವಿ. ಬಳ್ಳಿ ಡೆವಲಪ್ ಆಗೋಕ್ಕೂ ಒಂದು ಸ್ಪ್ರೇ ಕೊಟ್ಟಿದ್ದೀವಿ. ಹೌದಾ? ಈ ಥರ 4-5 ದಿವಸ ಬಿಟ್ಟು ಮತ್ತೆ ಬರುತ್ತಾ? ಮತ್ತೆ ಫೋನ್ ಮಾಡ್ತೀನಿ. 4-5 ದಿವಸ ಬೇಡ, 5 ದಿವಸ ಬಿಟ್ಟು ತರೀತೀನಿ. ಫೋನ್ ಮಾಡ್ತೀನಿ, ಈಗ ಇಲ್ಲೇ ಇವರು ಹೊಲದಲ್ಲಿ ತಗೊಂಡೋಗೋರು ಬಂದಿದ್ದಾರೆ. ಇವರು ಇಲ್ಲೇ ಮಾರ್ಕೆಟಿಂಗ್ ಬಂದು ತಗೊಂಡೋಗ್ತಾರೆ, ಹೊಲಕ್ಕೆ ಬಂದು. ಅವ್ರ ಬಗ್ಗೆ ಇದು ಯಾವ ರೀತಿ ತಗೊಂಡೋಗ್ತಾರೆ, ಇದನ್ನು ತಗೊಂಡೋಗಿ ಏನು ಮಾಡ್ತಾರೆ ಅಂತ ಕೇಳೋಣ. ಅಣ್ಣ, ಇದನ್ನು ನೀವು ಕಟಿಂಗ್ ಮಾಡಿದ್ದು ತಗೊಂಡೋಗ್ತಿರಲ್ಲ, ಏನು ರೇಟಿಗೆ ತಗೊಂಡೋಗ್ತಿದ್ದೀರಿ ಇವತ್ತು? ರೇಟ್ ಇವಾಗ ಅಂತಂದರೆ 18 ರೂಪಾಯಿ ಹೇಳಿ. 18 ರೂಪಾಯಿ ಹೇಳ್ಯಾರ. ಮಾರ್ಕೆಟ್ ರೇಟ್ ಏನಿರುತ್ತಣ್ಣ, ಇವತ್ತಿಂದ ಪ್ರೈಸ್ ಏನಿರ್ತದೆ ಆ ರೇಟಿಗೆ ನಾವು ಇದು ಮಾಡ್ಕೊಂಡಿರ್ತೀವಿ. ಇದು ಮಾರ್ಕೆಟು ಒಂದ್ಸತಿ ರೇಟು ಜಂಪ್ ಆಗುತ್ತೆ. ಒಂದ್ಸತಿ 15, 18, 20 ತನಕ ಇದಾಗುತ್ತೆ. ಒಂದೊಂದ್ಸತಿ ಏನಪ್ಪ ಅಂದರೆ ಕಮ್ಮಿನೂ ಆಗ್ಬೋದು. ಎಷ್ಟು ಕಮ್ಮಿ ಅಂದರೆ ಎಷ್ಟು ಆಗ್ಬೋದು ಅಣ್ಣ? ಅತಿ ಕಮ್ಮಿ ಅಂದರೆ 6, 7. ರೈತರಿಗೆ ಎಷ್ಟು ಸಿಕ್ಕರೆ ಲಾಸ್ ಆಗಲ್ಲ? ಅವ್ರಿಗೆ 10 ಮೇಲೆ ಸಿಕ್ಕರೆ ಲಾಸ್ ಆಗಲ್ಲ. 10 ಮೇಲೆ ಸಿಕ್ಕರೆ ಲಾಸ್ ಆಗಲ್ಲ. ಅದಕ್ಕಿಂತ ಕಮ್ಮಿ ಆದರೆ ಲಾಸೇ ಒಂದು ಸ್ವಲ್ಪ. ಇದನ್ನೀಗ ಲಾಸ್ ಏನಿದಾರಲ್ಲ, ಲಾಭನೇ ಜಾಸ್ತಿ ಇದ್ರಾಗೆ. ಏನಪ್ಪ 10 ಮೇಲೆ ಸಿಕ್ಕರೆ ನನ್ನ ಅನಿಸಿಕೆ ಲಾಭ, ಒಳ್ಳೆ ಲಾಭ ಆಗುತ್ತೆ. ಇದನ್ನು ಈಗ ನೀವು ತಗೊಂಡೋಗ್ತಿರಲ್ಲ ರೈತರಿಂದ, ಇದನ್ನು ಎಲ್ಲಿಗೆ ಮಾರ್ಕೆಟ್, ಯಾವ ಮಾರ್ಕೆಟಿಗೆ ಹಾಕ್ತೀರಿ? ಮಾರ್ಕೆಟ್ ಮೈಸೂರು ಹೋಗುತ್ತೆ, ಬೆಳಗಾಮು, ಔಟ್ ಆಫ್ ಸ್ಟೇಟ್ ಹೋಗುತ್ತೆ. ಔಟ್ ಆಫ್ ಸ್ಟೇಟ್ ಬೇರೆ ಕಡೆ ಅಂದರೆ ಬೇರೆ ಕಡೆ ತಮಿಳ್ನಾಡು.
ಇದನ್ನ ಯಾವುದಕ್ಕೆ ಬಳಸಕ್ಕೆ ಹೋಗ್ತಾರೆ ಇದನ್ನ ಜಾಸ್ತಿ? ಅಣ್ಣ ಇದು ಸಾಂಬಾರಿಗೆ ಹಾಂ. ಮತ್ತೇನು ನಾವು ಒಂದು ಟೊಮೊಟೊನ ಯಾವ ಥರ ಯೂಸ್ ಮಾಡ್ತೀವಲ್ಲ, ಹಾಂ, ಯಾವ ಪದಾರ್ಥ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆ ಥರ ಬೇರೆ ಕಡೆ ಯೂಸ್ ಮಾಡ್ಕೊಂತಾರೆ. ಹೌದೇನಾ? ಇದು ಬರೀ ಸಾಂಬಾರಲ್ಲ, ಇನ್ನು ಬೇರೆ ಬೇರೆ ಥರನೂ ಇದೆಲ್ಲ ಬೇರೆ ಅಡಿಗೆಗೆ, ಒಟ್ಟು ಅಡಿಗೆಗೆ ಬಳಸೋದು ಇದನ್ನ ಜಾಸ್ತಿ ಬಳಸ್ತಾರೆ. ಹಾಂ. ಒಂದೇನಪ್ಪ ಅಂದರೆ ನಮ್ಮ ಸೈಡ್ ಅಣ್ಣ ಬರೀ ಸಾಂಬಾರಿಗೆ ಬಳಸಿ ಅಂತೀವಿ ನಾವು. ಹಾಂ. ಬೇರೆ ಕಡೆ ಒಂಥರ ಬೇರೆ ಇದರಲ್ಲಿ ಸಬ್ಜಿ ಮಾಡ್ತಾರೆ, ಹಾಂ 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 ಸಬ್ಜಿಗೆ ಬಳಸಿ ಅಂತಾರೆ. ಇನ್ನೂ ಬೇರೆ ವೆರೈಟಿ ಥರ ಸರಿ 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 ಅಣ್ಣ. ಎಲ್ಲಿ ತುಂಬಿಸ್ತೀರಿ ಈ ಥರ ರೈತರ ಹತ್ರ? ರೈತರ ಹತ್ರ ನಾವು ಆಲ್ರೌಂಡ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಹಾಂ, ನಾವು ಒಂದು ಆರ್ಡ್ರ್ ಎಲ್ಲಿದೆ ಬರುತ್ತೋ ನಾವು ಅಲ್ಲಿದ್ದಾನೆ ತುಂಬ. ಹೌದೇನಾ ಅಣ್ಣ? ಹಂಗಾರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್? ಕಾಂಟ್ಯಾಕ್ಟ್ ನಂಬರ್? ಹಾಂ. ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು. ಹಂಗಾರೆ ನಂಬರ್ ಹೇಳ್ರಣ್ಣ. ನಂಬರಾ? ಹಾಂ. 76 ಹಾಂ 20 32 7253. ಹಾಂ ಸರಿ ಅಣ್ಣ. ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ಹಾಂ ಕಾಂಟ್ಯಾಕ್ಟ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀವಿ. ಹಾಂ ಸರಿ ಅಣ್ಣ. ಇದಕ್ಕೆ ಬೂದಿ ರೋಗ ಬರುತ್ತೆ. ಹಾಂ. ಡೋರ ಅಂತ ಒಂದು ಡೋರ ಏನೋ ಒಂದು ಐತೆ, ಅದೊಂದು ರೋಗ ಬರುತ್ತೆ ಸರ್. ಹಾಂ. ಅದಕ್ಕೆ ಔಷಧಿ ಸಿಗುತ್ತೆ, ಅದನ್ನ ನೋಡಿದ್ರೆ ಆಟೋಮೆಟಿಕ್ಲಿ ನೋಡ್ಕೊಂಡು, ಅಂದರೆ ಏನಾರ ಒಂದು ರೋಗ ಬಂತು ಅಂದರೆ ಆಟೋಮೆಟಿಕ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ ಸರ್. ಅಂದರೆ ಲೇಟ್ ಆಗಲ್ಲ. ಇವತ್ತು ಇಲ್ಲೊಂದು ಸ್ವಲ್ಪ ಆಗಿತ್ತು ಅಂದರೆ ತಿರುಗ್ದಿನ ನೋಡೋತ್ತಿಗೆ ವಿಪರೀತವಲ್ಲ ಆವರಿಸ್ಕೊಂಡಿರುತ್ತೆ. ಅದನ್ನು ಆ ಟೈಮ್ನ ನೋಡ್ಕೊಂಡು ಅದಕ್ಕೆ ಬೇಕಾದ ಔಷಧಿ ನಿರ್ವಹಣೆ ಮಾಡ್ಕೋಬೇಕು. ಇದಕ್ಕೆ ಸ್ಪ್ರೇನ ಎಷ್ಟು ದಿವಸಕ್ಕೆ ಒಂದ್ಪಟ್ಟು, ಅಂದರೆ ಯಾವಾಗಲೂ ಅವಾಗ ಮಾಡ್ತಾನೆ ಇರ್ಬೇಕಾ, ಏನು ಸ್ವಲ್ಪ ನಡೆಯುತ್ತಾ ಬಿಟ್ಟರು? ಈಗ ನಮಗೆ ಏನು ಬೇಕೋ ಅದನ್ನು ಅಷ್ಟೇ ತಿನ್ಬೇಕು ಸರ್. ಸುಮ್ಮನೆ ಅನಾವಶ್ಯಕವಾಗಿ ಏನು ಕೊಡೋ ಅವಶ್ಯಕತೆ ಇಲ್ಲ. ನಾವು ಒಂದು 3 ಸ್ಪ್ರೇ ಕೊಟ್ಟಿದ್ದೀವಿ. ಈಗ ಸ್ಟಾರ್ಟಿಂಗು ಬಳ್ಳಿಗೆ ಈ ಹುಳ ತಿಂತವೆ ಎಲೆ ಅಂತಂದೇಳಿ ಅದಕ್ಕೊಂದು ಹೊಡೆದಿದ್ವಿ. ಅದಾದಮೇಲೆ ಒಂದು ಬಳ್ಳಿ ಡೆವಲಪ್ಮೆಂಟ್ಗೆ ಹೊಡೆದಿದ್ವಿ. ಮೊನ್ನೆ ಕಾಯಿನ ಊಜಿ ಕುಕ್ಕಬಾರ್ದು ಅಂತಂದೇಳಿ ಒಂದು ಹೊಡೆದಿದ್ವಿ ಸರ್. 3 ಸ್ಪ್ರೇ ಕೊಟ್ಟಿದ್ದೀವಿ ಇಲ್ಲಿಗೆ. ಇಲ್ಲಿವರೆಗೂ 3 ಸ್ಪ್ರೇ ಕೊಟ್ಟಿರೋದು? 3 ಸ್ಪ್ರೇ ಕೊಟ್ಟಿರೋದು ನಾನು. ಈಗ ನೆಕ್ಸ್ಟ್ ಹೂವು ಆಯ್ತಿದ್ದು ಇದು, ಹಂಗಾರೆ ಈಗ ಹೂವು ಆಗಿರೋದೆಲ್ಲ ಎಷ್ಟು ದಿವಸಕ್ಕೆ ಬರ್ಬೋದು? ಹೂವು ಆಗಿರೋದು ಇನ್ನೊಂದು 15 ದಿವಸ ಬೇಕು ಸರ್. ಅದು ಒಟ್ಟು 15 ದಿವಸ. ಇದು ಮುಖ್ಯವಾಗಿ ಎಷ್ಟು ದಿವಸದ ಬೆಳೆ ಇದಕ್ಕೆ? ಇದೊಂದು 3 ತಿಂಗಳು ಅನ್ನಷ್ಟೊತ್ತಿಗೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಸರ್ ತೋಟನೇ. 3 ತಿಂಗಳಿಗೆ? 3 ತಿಂಗಳು. ಈಗ ಇವತ್ತು ತರದಿದೀವ, ಇನ್ನು 4ರಿಂದ 5 ದಿನ ಬಿಟ್ಟು ಮತ್ತೆ ತರಿಬೇಕು. ಈ ಕಾಯಿ ಇದೆಯಲ್ಲ ಇದು, ಇನ್ನು 4 ದಿನದಿಂದ 5 ದಿನಕ್ಕೆ ಮತ್ತೆ ಪೂರ್ತಿ ಸೈಜ್ ಬರುತ್ತೆ. 1 kg ತೂಕಕ್ಕೆ ಬರುತ್ತೆ ಇದು. ಇನ್ನು 5 ದಿನಕ್ಕೆ ಮತ್ತೆ ತರಿತೀವಿ ಇದನ್ನ. ಇವತ್ತು ತರದಿದ್ದೀವ, ಇನ್ನು 4-5 ದಿನ ಬಿಟ್ಟು ಮತ್ತೊಂದು ಪಟ್ಟು ಕಟಿಂಗ್ ಮಾಡೋದು. ಮತ್ತೆ ಅತ್ಲಾಗ ಒಂದು 5-6 ದಿನ ಬಿಟ್ಟು ಮತ್ತೊಂದು ಪಟ್ಟು ಕಟಿಂಗ್ ಮಾಡಿದ್ರೆ ಮುಗಿದೋತು. ಒಂದು 3 ಸಲ ಕಟಿಂಗ್ ಆಗುತ್ತೆ. ಅದ್ರ ಮೇಲೆ ಏನಾದ್ರು ಬಳ್ಳಿಲಿ ಹೂವು ಈಚು ಇದ್ರೆ ಮತ್ತೊಂದು ಸಲ ಕಟಿಂಗ್ ಮಾಡ್ಕೋಬೋದು. ಈಗ ಹಿರಣ್ಯ ಕಂಪ್ನಿದು ಬೀಜ ಹಾಕಿನಿ ಅಂತ ಹೇಳಿದ್ರಿ, ಅದು ಹೆಂಗೆ ಪ್ಯಾಕೆಟ್ ಪ್ರೈಸ್ ಏನಾದ್ರದ್ದು ರೇಟ್? ಒಂದು ಸಣ್ಣದು ಒಂದು 100 ಗ್ರಾಮ್ ಪ್ಯಾಕೆಟ್ 50 ಗ್ರಾಮ್ದು 450 ರೂಪಾಯಿ ಒಂದು ಪ್ಯಾಕೆಟ್ ಬೀಳುತ್ತೆ ಸರ್. 450 ರೂಪಾಯಿಗೆ ಒಂದು ಪ್ಯಾಕೆಟ್. ನಾವು 1.5 ಅಡಿಗೆ ಒಂದು ಬೀಜ ಊರಿಸಿದ್ವಿ. ಆಗಲ ಸಾಲ ಒಂದು 3 ಅಡಿ 4 ಅಡಿ ಆಗಲ. ಇದನ್ನ ಬೀಜ ಊರಿಸಿದಿರಿ ನೀವು ಕೂಲಿಯರ್ನ ಹಚ್ಚಿ? ಊರಿಸಿದ್ವಿ. 1 ಎಕರೆಗೆ ಹಾಕಿದ್ದೀವಿ ಸರ್. ಇದನ್ನ 1 ಎಕರೆಗೆ ಹಾಕಿದ್ದೀರಿ? ಹಾಕಿದ್ದೀವಿ. ಇಲ್ಲಿವರೆಗೂ ಇದಕ್ಕೆ ಖರ್ಚು ಎಷ್ಟಾಯ್ತು? ಖರ್ಚು ಒಂದು 20ರಿಂದ 25 ಸಾವಿರ ಖರ್ಚು ಮಾಡಿದ್ದೀವಿ. 25 ಸಾವಿರ ಹಾಕಿದ್ದ ಬಂಡವಾಳ ಬರುತ್ತೆ ಆರಾಮಾಗಿ ಈ ಸರಿಗೆ? ಈ ಸಲ ಹಾಕಿದ ಬಂಡವಾಳ ಬರುತ್ತೆ. ಎಷ್ಟು ಟನ್ ಆಗ್ಬೋದು ಈ ಸರಿ? ಈ ಸಲ ಒಂದು 3ರಿಂದ 4 ಟನ್ ಆಗ್ಬೋದು. 4 ಟನ್ ಆಗ್ಬೋದು. ಹಂಗಾರೆ ಇದಕ್ಕೆ ಕಳೆ ನಿರ್ವಹಣೆ ಯಾವ ಥರ? ಇದಕ್ಕೆ ಕಳೆ ಜಾಸ್ತಿನ? ಇದರಲ್ಲಿ ಕಳೆನಾಶಕ ಅಂದರೆ ಇದೆ, ಅದು ಹುಲ್ಲು ಅಷ್ಟೇ ಹೋಗುತ್ತೆ, ಗಿಡಗಳು ಹೋಗಲ್ಲ. ಸೊ ಕಳೆನಾಶಕ ಹೊಡೆದ್ರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬಳ್ಳಿಗೆ. ಹಂಗಾಗಿ ನಾವು ಕಳೆ ಔಷಧಿ ಹೊಡೆದಿಲ್ಲ ಸರ್. 2 ಸಲ ಎತ್ನಲ್ಲಿ ಬೇಸಾಯ ಮಾಡಿಸಿ ಲೇಬರ್ಸ್ ಹಚ್ಚಿ ಕಳೆ ತೆಗ್ಸಿದ್ದೀವಿ. ಯಾವುದು ಕಳೆನಾಶಕ ಔಷಧಿ ಹೊಡೆದಿಲ್ಲ. ಈಗ ಹಿಂದೆ ಹುಟ್ಟೋದೆಲ್ಲ ಬಳ್ಳಿ ಮುಚ್ಕೊಳ್ಳೋದ್ರಿಂದ ನುಸಿಯುತ್ತೆ ಕಳೆ. ಎಲ್ಲೋ ಒಂದೊಂದು ಈಗಲೇ ಬಳ್ಳಿ ಸ್ವಲ್ಪ ಬಯಲಾಗ್ತಾ ಇದೆಯಲ್ಲ, ಹಂಗಾಗಿ ಈ ಮುಳ್ಸಜ್ಜೆ ಅಂತ ಸ್ವಲ್ಪ ಎದ್ದಿತ್ತೆ. ಇನ್ನೊಂದು ತಿಂಗಳಲ್ಲ ಅಷ್ಟರೊಳಗೆ ನಮ್ದೆಲ್ಲ ಇದು ಕಲ್ಟಿವೇಶನ್ ಮಾಡ್ತೀವಿ, ಎಲ್ಲ ತೆಗಿತೀವಲ್ಲ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಇದು ನೀವು ಹಾಕಿರೋದು ಮಳೆ ಆಶ್ರಿತನ ಅಥವಾ ನೀರಾವರಿಗೆ? ಇಲ್ಲ ಸರ್, ಮಳೆ ಆಶ್ರಿತ ಹಾಕಿದ್ದೀವಿ ನಾವು. ಮಾಮೂಲು ಖಾಲಿ ಹೊಲಕ್ಕೆ ಹಾಕಿರೋದು ಇದು? ಖಾಲಿ ಹೊಲಕ್ಕೆ ಹಾಕಿದ್ವಿ ನಾವು. ಅಂದರೆ ನಮ್ದು ಇದೇ ತೋಟ ಇತ್ತಲ್ಲ, ಅದ್ರ ಮೇಲೆ ಏನಾದ್ರು ಮಳೆ ಹೋದ್ರೆ ನೀರು ಕಟ್ಬೋದು ಅನ್ನೋ ಒಂದು ಇದ್ರ ಮೇಲೆ ನಾವು ಹಾಕಿದ್ವಿ. ಸೊ ಮಳೆ ಬಂತು ನಮಗೆ ಟೈಮ್ ಸರಿಯಾಗಿ, ಹಂಗಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ಈಗ ಇಲ್ಲಿ ಸುತ್ತಮುತ್ತ ಹೊಲಗಳರೆಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ, ನೀವು ಯಾಕೆ ಇದನ್ನ ಈ ಥರ ಇದನ್ನ ಚೂಸ್ ಮಾಡಿದ್ರಿ? ಸರ್ ಈ ಕಳೆ ನಿರ್ವಹಣೆ ಮಾಡಲಿಕ್ಕೆ ಸರ್. ಕಳೆ ಆಗ್ತಿತ್ತು ಅಂದರೆ ಪ್ರತಿ ವರ್ಷ ನಾವು ಇದಕ್ಕೆ ಮೆಕ್ಕೆಜೋಳ ಹಾಕ್ತಾ ಇದ್ವಿ. ಈ ಪ್ರತಿ ವರ್ಷ ಮುಳ್ಸಜ್ಜೆ ಆಗಿ ಅದು ಲೇಬರ್ಸ್ ಹಚ್ಚಿ ಕೀಳಿಸಿ ಏನೇ ಮಾಡಿದ್ರು ಇಳುವರಿ ಡೌನ್ ಆಗ್ತಾ ಇತ್ತು. ಸೊ ಹಂಗಾಗಿ ಈ ವರ್ಷ ಬೇರೆ ಯಾವ್ದಾದ್ರು ಬೆಳೆ ಹಾಕಿದರೆ ಸ್ವಲ್ಪ ಭೂಮಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತು ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸಲ ಬೇರೆ ಬೆಳೆ ಹಾಕಬೇಕು ಅಂತಂದೇಳಿ ಇದನ್ನು ಹಾಕಿದ್ದೀವಿ. ಮತ್ತು ಇದನ್ನು ತಕ್ಕೊಂಡು ಬೇರೆ ಇನ್ನೊಂದು ಬೆಳೆ ಹಾಕ್ಕೋಬೋದು ಸರ್ ನಾವು. ಈಗ ನೀವು ಸಾಂಬಾರು ಸೌತೆ ಹಾಕಿದ್ರಲ್ಲ, ನೀವು ಅನ್ಕೊಂಡಂಗೆ ಬಂದಿದೆಯಾ ಅಂತ? ಇದು ಅನ್ಕೊಂಡಂಗೆ ಬಂದಿದೆ ಸರ್. ಇನ್ನೂ 2 ಸಲ ಕಟ್ಟಿಂಗ್ ಇದೆಯಲ್ಲ, ನೋಡ್ಬೇಕು ಇಳುವರಿ ಎಷ್ಟು ಬರುತ್ತೆ ಅಂತ. ನಮಗಿನ್ನೂ ನಾವು ಹೊಸ್ತಾ ಮಾಡಿರೋದು, ನಾವೇ ಇದರಲ್ಲಿ ಯಾವತ್ತು ಬೆಳೆ ಹಾಕಿಲ್ಲ. ಇದನ್ನು ಈ ವರ್ಷನೇ ಪ್ರಥಮ ಹಾಕಿರೋದು. ಇದ್ರ ಬಗ್ಗೆ ನಮಗೂ ಅನುಭವ ಕಡಿಮೆ, ಹಂಗಾಗಿ ಇನ್ನೊಂದು ಪಟ್ಟು ಈ ತೂಕ ಎಷ್ಟು ಬರುತ್ತೆ ಏನು
ಅದಿನ್ನೂ ಇನ್ ಡೀಟೇಲ್ ನಮಗೆ ಗೊತ್ತಿಲ್ಲ, ಲಾಸ್ಟಿಗೆ ಗೊತ್ತಾಗುತ್ತೆ ಸರ್. ಬಟ್ ಈಗ ಒಳ್ಳೆ ರೇಟ್ ಇರೋದ್ರಿಂದ ಈ ಸಲ್ಲಿಗೆ ನಮ್ಮದು ಖರ್ಚು ವೆಚ್ಚ ಬಂದೋಗುತ್ತೆ ಸರ್. ಅದೃಷ್ಟ ಇದು, ಹೊಡೆದ್ರೆ ಲಾಟ್ರಿ, ಹೊಡೆದ್ರೆ ಎಲ್ಲ ಕಿತ್ಕೊಂಡು ಬರುತ್ತೆ. ಎಕರೆಗೆ ಲಕ್ಷದ ಮೇಲೆ ಆದಾಯ ತೆಗಿಬೋದು. ಸಿಗಲಿಲ್ಲ ಅಂದರೆ ಅವ್ರು ಹೇಳ್ದಂಗೆ, ಮಧ್ಯವರ್ತಿಗಳು ಹೇಳ್ದಂಗೆ ರೇಟ್ ಸಿಗಲ್ಲ ಒಂದೊಂದು ಟೈಮು. ಕೆಲವು ಹೊಲದಲ್ಲಿ ಬಾಣಲಿ ಹೊಡೆದು ಹಂಗೆ ಹೊಲನೇ ಹಾಳು ಮಾಡಿರೋ ರೈತರು ಇದ್ದಾರೆ. ಇದು ಯಾವಾಗಲೂ ಮಿನಿಮಮ್ ಇಷ್ಟು ರೇಟ್ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಸರ್. ನಮ್ಮೂರಲ್ಲೇ ರೈತರು ಹೋದ ವರ್ಷ ಹಾಕಿದ್ರು, ಒಬ್ರು ಒಂದು 3 ಎಕರೆ ಸಾಂಬಾರು ಸೌತೆ ಹಾಕಿದ್ರು. ನಾವು ಅವ್ರನ್ನ ನೋಡಿ ಹಾಕಿದ್ದು, ಒಳ್ಳೆ ಇಳುವರಿನೂ ಬಂದಿತ್ತು, ಒಳ್ಳೆ ಕಾಯಿ ಬಂದಿತ್ತು. ಬಟ್ ಆ ಟೈಮಿಗೆ ರೇಟು ಸಿಗದೇ ಇರೋ ಕಾರಣ ಅವರು ಅಷ್ಟು ಹೊಲನ ಬಾಣಲಿ ಹೊಡೆದ್ರು, ಒಂದು ಕಾಯಿ ಕೂಡ ಮಾರಾಟ ಮಾಡಲಿಲ್ಲ ಅವರು. ಈ ಥರ ಒಂದೊಂದು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇದು ಹೇಳ್ಲಿಕ್ಕೆ ಬರಲ್ಲ ಸರ್, ರೇಟ್ ಸಿಗುತ್ತೆ ಸಿಗಲ್ಲ, ಈ ಟೈಮಿಗೆ ಸಿಗುತ್ತೆ. ಈ ಮೆಕ್ಕೆಜೋಳ ಅಂದರೆ ನಮ್ದೊಂಥರ ಫಿಕ್ಸ್ಡ್ ಅಸೆಟ್ಸ್ ಇದ್ದಂಗೆ. ಹೆಂಗೆ ಅಂದರೆ ಮಿನಿಮಮ್ ಒಂದು 2,000 ರೂಪಾಯಿನಾರು ಸಿಗುತ್ತೆ. ಒಂದು ಸ್ವಲ್ಪ ದಿನ ಕಾಯ್ಬೋದು, ಮನೇಲಿ ಸ್ಟೋರ್ ಮಾಡ್ಬೋದು. ಮೆಕ್ಕೆಜೋಳ ಒಡ್ಸಿದ ಮೇಲೆ ಚೀಲಕ್ಕೆ ಸ್ಟೋರ್ ಮಾಡಿಟ್ಟು ಮೆಕ್ಕೆಜೋಳ ಆಮೇಲೆ ಕೊಡ್ಬೋದು ರೇಟ್ ಆದಮೇಲೆ. ಇದು ಆ ಥರ ಬರಲ್ಲ. ಇವತ್ತು ಬಂತ ಕಾಯಿ ಇವತ್ತು ಅರ್ದು ಮಾರಾಟ ಮಾಡಿಬಿಡ್ಬೇಕು. ಮತ್ತೆ 2 ದಿನ ಲೇಟ್ ಆಯಿತು ಅಂದರೆ ಇದು ಕಾಯಿ ಇರೋದು ಇಲ್ಲ, ಏನಿಲ್ಲ. ಕಾಯಿ ಏನಾಗುತ್ತೆ ಅಂದರೆ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಗಟ್ಟಿರೋ ಅಂಶ ಎಲ್ಲ ನಿಧಾನಕ್ಕೆ ಕ್ರಮೇಣ ಕೆಟ್ಟೋಗುತ್ತೆ ಕಾಯಿ. ಹಂಗಾಗಿ ಇದು ಯಾವಾಗಲೂ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ಸಿಕ್ಕಾಗ ಲಾಟ್ರಿ. ಸಿಕ್ಕರೆ ಈಗ 18 ರೂಪಾಯಿ ಇದೆ, ಇದು ನಾಳೆ 20 ರೂಪಾಯಿನೂ ಆಗ್ಬೋದು, ವಾರಕ್ಕೆ 8 ರೂಪಾಯಿಗೂ ಬರ್ಬೋದು ರೇಟ್. ಇದು ಮಾರ್ಕೆಟಿಂಗ್ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸರ್. ಹಂಗಾಗಿ ಇದು ಈ ಥರ ಇದೆ ನೋಡಿ ಸರ್. ಇದು ಹಂಗಾರೆ ಲಾಟ್ರಿ ಬದುಕು ಅಂತಾರೆ ಇದೊಂಥರ? ಹಾಂ ಸರ್, ಇದೆಲ್ಲ ಲಾಟ್ರಿ ಬದುಕು. ಇದು ಇಷ್ಟೇ ಇರುತ್ತೆ, ಇಷ್ಟೇ ಪ್ರಮಾಣದ ಸಿಗುತ್ತೆ ನಮಗೆ ಅನ್ನೋ ಒಂದು ನಂಬಿಕೆ ಇಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು. ನಮಗೆ ರೇಟ್ ಸಿಗುತ್ತೆ ಅನ್ನೋ ಟೈಮಲ್ಲಿ ರೇಟ್ ಹೊರ್ಕೋಬೋದು, ರೇಟ್ ಸಿಗಲ್ಲ ಅನ್ನೋ ಟೈಮ್ನಲ್ಲೂ ರೈತರು ರೇಟ್ ಸಿಗ್ಬೋದು. ಹಂಗಾರೆ ತುಂಬ ಧನ್ಯವಾದಗಳು ಸರ್ ನಮಗೆ ಮಾಹಿತಿ ತಿಳಿಸ್ಕೊಂಡು ಕೊಟ್ಟೋದಕ್ಕೆ.